ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಪ್ರಪಂಚದಲ್ಲಿ ನಂತರ ಜ್ಯೋತಿಷ್ ಹೇಳಕ್ಕೆ ಇಡೀ ವರ್ಲ್ಡಲ್ಲಿ ಇನ್ನೊಂದು ಜನ್ಮ ಹುಟ್ಟಲ್ಲ. ಅಲ್ಲ, ಬಟ್ ನಂಗೆ ಏನ್ ಬೇಜಾರ್ ಗುರುಜಿ ಅಂದ್ರೆ, ಈಗ ನಿಮ್ಮ ಹತ್ರ ಕಲ್ತಿರ್ತಾರಲ್ಲ, ಅವ್ರ ಪಾಲಿಶಿಂಗ್ ಕೊಟ್ಟು ಜನಗಳಿಗೆ ಎಷ್ಟ್ ಚೆನ್ನಾಗಿ ರೀಚ್ ಆಗ್ತಿದಾರಲ್ಲ, ನೀವ್ ಯಾಕೆ ಹಿಂಗೆ ನೆಗೆಟಿವ್ ಆಗಿ ಇದಾದ್ರಿ ಅಂತ ನನಗ್ ಬೇಜಾರು. ಹೌದಾ? ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ನೀವು ಯಾರು ಹೇಳ್ತೀರಿ ಅಂತಲೇ ಗೊತ್ತಾಗುತ್ತೆ. ಡಿಸ್ಅಡ್ವಾಂಟೇಜ್ ಗೊತ್ತಿಲ್ಲ, ಅದ್ ಯಾರಾದ್ರೂ ಆಗಿರ್ಲಿ, ನಾನು ಹೇಳಲ್ಲ. ಬಟ್ ಅದ್ ನಿಮ್ಮಿಂದ ಕಲ್ತು ಜನಗಳಿಗೆ ಎಷ್ಟ್ ಚೆನ್ನಾಗಿ ಇಷ್ಟ ಆಗ್ತಿದ್ದಾರೆ. ಬಟ್ ಅವರೇ ಆ ಫ್ಯಾನ್ಸೇ ನಿಮ್ಮನ್ನ ಎನಿಮಿ ತರ ನೋಡ್ತಾರೆ. ಅದೇನೋ ಗೊತ್ತಿಲ್ಲ. ಆದ್ರೂ ಒಂದ್ ಹೇಳ, ರೋಡಲ್ಲಿ ಹೋಗ್ಬೇಕಾರೆ ನನ್ನ ಗುರ್ತಿಸ್ತಾರೆ, ಯಾರು ಕೆಟ್ಟದಾಗಿರಾಕಲ್ಲ, ಅವ್ರು ಯಾರು ಅಂತೆಲ್ಲ ಗೊತ್ತಿಲ್ಲ. ಏನ್ ಸೆಲ್ಫಿ ಫೋಟೋಗೆಲ್ಲ ಅಂದ್ರೆ ಒಂದು ಇರೋ ಮಾರ್ಕೆಟ್ ಇದೆ ಕರ್ನಾಟಕದಲ್ಲಿ ಅಲ್ವಾ? ಇಲ್ವಾ? ಅದು ಬೆಲೆ ಗೊತ್ತಿರೋರಿಗೆ ಸರಿ. ನಾನು ಹೇಳೋದು ಎಲ್ಲಾರು ಅದೇ ತರಾನೇ ಇರ್ಬೇಕಂತ ನಂದು. ಈಗ ಒಂದ್ 100% ಅಲ್ಲಿ 40% ಇರ್ಬೋದು ನಿಮ್ಮನ್ನ ನಂಬೋ ಜನ, ಇನ್ನು 60% ನೆಗೆಟಿವ್ ಇರ್ತಾರಲ್ಲ, ಆ 60% ಸರಿ ಹೋಗ್ಲಿ ಅನ್ನೋದಷ್ಟೇ ನನ್ ಭಾವನೆ. ಖಂಡಿತ ಅಲ್ಲ ಕೂಡ, ಅವ್ರನ್ನು ಸರಿ ಮಾಡೋಣ ಬಿಡಿ. ಅಲ್ಲ, ಅವ್ರು ಸರಿ ಮಾಡಕ್ ಆಗಲ್ಲ, ಜನಗಳು ರಿಸೀವ್ ಮಾಡೋ ರೀತಿ ಆಗ್ತಾರ ಇರುತ್ತೆ, ಅದೆಲ್ಲ ಏನು ಮಾಡಕ್ ಆಗಲ್ಲ. ಒಳ್ಳೆ ತರವಾಗಿರ್ಬೇಕಷ್ಟೇ. ಇವಾಗ ಒಂದು ಇವಾಗ ಗುರು ಕಟಕ ರಾಶಿಗೆ ಬಂದ್ರೆ ಹೆಣ್ಮಕ್ಳು ನೆಮ್ಮದಿಯಾಗಿಲ್ಲ, ನೀರು ನೆಮ್ಮದಿಯಾಗಿಲ್ಲ. ಯಾಕೆ ನೋಡಿ, ಇದೊಂದು ಮಾತಾಡ್ತೀನಿ ಕೇಳಿದ್ದು, ಇದು ಟ್ರೋಲ್ ಆಗ್ಬೋದೋ ಇಲ್ಲ ಏನಾಗ್ಬೋದೋ ಗೊತ್ತಿಲ್ಲ, ಇದು ಸತ್ಯ. ನ್ಯೂಮರಾಜಲ್ಲಿ ಹೇಳ್ತೀನಿ. ಇವಾಗ ಇತಿಹಾಸದಲ್ಲಿ ಒಂದು ರೆಕಾರ್ಡ್ ಇದೆ ಮೇಡಮ್ ಅವರೇ. ಈ ಕಟಕ ರಾಶಿಗೆ ಅಧಿಪತಿ ಯಾರು? ಕಟಕ ರಾಶಿಗೆ ಅಧಿಪತಿ ಯಾರು? ಕಟಕ ರಾಶಿ ಚಂದ್ರ. ಕಟಕ ರಾಶಿಲಿ ಗುರು ಉಚ್ಚಸ್ಥಾನೆ. ಹೌದು. ಗುರುಗ್ರಹನ ಹೆಂಡತಿ ಯಾರು? ಗುರುಗ್ರಹ ಹೆಂಡತಿ ಗೊತ್ತಿಲ್ಲ ಗುರು. ತಾರ. ತಾರನಿಗೆ ಮಗು ಯಾರು? ಗೊತ್ತಿಲ್ಲ. ಬುಧ. ಈ ಗೊಂದಲ ಜ್ಯೋತಿಷದಲ್ಲಿ ಏನು ಗೊತ್ತಾ, ತಾರನ ಮಗನಿಗೆ ಅದು ಚಂದ್ರನ ಮಗನ ಗುರುಗ್ರಹದ ಮಗನ ಅಂತ ಕನ್ಫ್ಯೂಸ್ ಆಗುತ್ತೆ. ಅವಾಗ ಬ್ರಹ್ಮ ಕೇಳ್ತಾರೆ, ಯಾಕೆ ತಾರಾದೇವಿ ಈ ಮಗು ಯಾರ್ದು ಅಂತ. ಅವ್ರು ಮನೆ ಬಿಟ್ಟು ಹೋಗಿರ್ತಾರೆ, ಮದುವೆ ಆದರೂ ಕೂಡ. ಅವಾಗ ಅವ್ರು ಹೇಳ್ತಾರೆ, ಇದು ಚಂದ್ರನ ಮಗು ಅಂತ ಹೇಳ್ತಾರೆ. ಏನು ಹೇಳಿ? ಚಂದ್ರನ ಮಗು ಅಂತ. ಹಾಗಾಗೇನೆ ಕಟಕ ರಾಶಿಯರಿಗೆ ಯಾವಾಗಲೂ ಬುಧ ದಶೆನೂ ಕ್ಲಿಕ್ ಆಗಲ್ಲ, ಗುರು ದಶೆನೂ ಉದ್ಧಾರ ಮಾಡಲ್ಲ. ನಾನು ಒಬ್ಬನೇ ಹೇಳಿದ್ದು ಶುಕ್ರ ದಶೆ ಅಂತ. ಕರೆಕ್ಟ್ ಅಲ್ವಾ? ಕ್ಲಾಸಲ್ಲಿ ಪಾಠ ಮಾಡುವಲ್ವಾ? ಆದ್ರೆ ಒಳ್ಳೇದಂತೀರಾ, ಉಚ್ಚ ಗುರು ಅಷ್ಟು ಒಳ್ಳೇದಲ್ಲ ಅಂತೀರಾ? ಹೌದು. ಇಲ್ಲೇನಾಗುತ್ತೆ, ಕೊನೆಗೆ ಈ ಬುಧ ಅಂದ್ರೆ ಯಾರು? 5ನೇ ನಂಬರ್ ತಿಳ್ಕೊಳ್ಳಿ. ಏನು ಹೇಳಿ? 5ನೇ ನಂಬರ್. ಆವಾಗ ಬುಧನ ಗುರುಗ್ರಹನೂ ಸಾಕಲ್ಲ, ಅವ್ನ ಗುರುಗ್ರಹನೂ ಸಾಕಲ್ಲ, ಆದರೆ ಚಂದ್ರನೂ ಸಾಕಲ್ಲ. ಇಬ್ರು ಬೇಜಾರ ಮಾಡ್ಕೋತಾರೆ. ಆವಾಗ ಸೂರ್ಯ ಸಾಕ್ತಾನೆ ಯಾರನ್ನ? ಬುಧ ಗ್ರಹನ. ಹಾಗಾಗಿನೇ, ಯಾಕಂದ್ರೆ ಇಬ್ರು ತಂದಿದ್ದರು ಸಾಕಲ್ವಲ್ಲ, ಇಬ್ರು ತಂದೆಗೂ ಬೇಡದಾನಾಗ್ತಾನೆ ಬುಧ ಗ್ರಹ. ಅವಾಗ ಸೂರ್ಯ ಸಾಕ್ತಾ ಹೋಗ್ತಾನೆ. ಏನು ಹೇಳಿ? ಸೂರ್ಯನ ಜೊತೆಲಿ ಬುಧ ಹೋಗ್ತಾ ಇರ್ತಾನೆ ಹಿಂದೆ ಮುಂದೆ. ನೋಡಿರಲ್ವ ಕುಂಡ್ಲಿಲ್ಲಿ? ಸಾಮಾನ್ಯ ಗುರು ಬುಧ ಒಟ್ಟಿಗೆ ಇರ್ತಾರೆ. ಸೂರ್ಯ ಬುಧ ಒಟ್ಟಿಗೆ ಇರ್ತಾರೆ. ಇವಾಗ ನಾನು ನಿಮಗೆ ಶತ್ರು ಅಲ್ವಾ? ಜನರಲ್ಲೇ ನಾನೊಬ್ಬ ಶತ್ರು ಅಂತ ತಿಳ್ಕೊಳ್ಳಿ. ಜನರಲ್ಲಿ ನಿಮ್ಮ ಹೊಸ ಮನೆ ಕಟ್ಟಿದ್ರೆ ನಾನು ಕರಿತೀರಾ? ನಾನು ಬಂದರೆ ನಿಮ್ಮ ಮನೆಗೆ ಒಳ್ಳೆ ಏನೋ ಅಕಸ್ಮಾತ್ ಬಂದರೆ ನಿಮಗೆ ಕಣ್ಣೆಲ್ಲ ಒಳ್ಳೆ ದೃಷ್ಟಿಲಿ ಬೀಳ್ತೀನ, ಕೆಟ್ಟ ದೃಷ್ಟಿಲಿ ಬೀಳ್ತೀನ? ಒಟ್ಟಿಗೆ ಬಂದು ಕೂಡ ಕೆಟ್ಟ ದೃಷ್ಟಿಲಿ ನೋಡ್ತೀನಲ್ವಾ? ಇವಾಗ ಕಟಕ ರಾಶಿಗೆ ಗುರು ಬಂದ ಅಲ್ವಾ? ಯಾರ ಮನೆಗೆ ಬಂದ? ಸ್ವತಃ ಅವನ ಹೆಂಡತಿ ಬುಧಗ್ರಹ ಹುಟ್ಟಂತ ಚಂದ್ರ ಮನೆಗೆ ಬಂದ್ರ? ಇದನ್ನ ಬಿಡ್ಸಿಳಕ್ಕೂ ಭಯ. ಆಯ್ತಾ? ಗುರು ಬಂದಲ್ಲ, ಆಪೋಸಿಟ್ ಅವ್ರ ಮನೆಗೆ ಬಂದವನೇ. ಏನು ಹೇಳಿ? ಆಪೋಸಿಟ್ ಮನೆಗೆ ಬಂದವನೇ ಚಂದ್ರ. ಅಪೋಸಿಟ್ ಯಾರು? ಪಾಪ ದ್ರೋಹ ಮಾಡ್ರಂತ ಗುರುಗ್ರಹ ದ್ರೋಹ ಮಾಡ್ರ ಮನೆಗೆ ಬಂದವನೇ. ಇವಾಗ ಅವನ್ ಏನ್ ಮಾಡ್ಬೇಕು? ಚಂದ್ರ ಅಂದ್ರೆ ಯಾರು? ನೀರಲ್ವಾ? ನೀರಲ್ವಾ? ಹಂಗಾಗಿ ಇವಾಗ ಗುರು ಇದೇ ಗುರು. ಇದು ಇತಿಹಾಸ ಇದೆ, ನಾನು ಹೇಳೋ ಮಾತಿಗೆಲ್ಲ ಇತಿಹಾಸ ಇದೆ, ಯಾರಿಗೂ ಗೊತ್ತಿಲ್ಲ. ಇಡೀ ವರ್ಲ್ಡಲ್ಲಿ ಒಬ್ಬ ಅಸ್ಟ್ರಾಲಜರು ಸೈಂಟಿಸ್ಟ್ ಎಲ್ಲ ಮಳೆ ಬರುತ್ತೆ ಹಾವು ಬಂದು ಕಚ್ಚು ಅಂತ ಹೇಳಿಲ್ಲ.
ಓಣನ್ ಓಣ್ಲಿ ಆರ್ಯವರ್ಧನ್ ಮಗ ಒಬ್ಬನೇ ಹೇಳಿದ್ದು ಪ್ರೆಡಿಕ್ಷನ್, ಈ ಮಾತೆಲ್ಲ ನಿಜ ಆಗಿದೆ. ಅದು ನೀರಲ್ಲೇ ಆಗಿದೆ ಹಾ. ಊಟ. ಇದಾಯ್ತಾ? ನೀರನ್ನೆಲ್ಲ ವಿಕೋಪಕ್ಕೆ ಮಾಡಿದ್ದು ಯಾರು? ಗುರುಗ್ರಹ ಅಲ್ವಾ? ಹೌದು. ಇವಾಗ ನೋಡಿ, ನೀರು ಅಂದರೆ ಅಂದರೆ ಮಳೆ ಅಲ್ವಾ? ಮಳೆ ಹಾಂ, ನೋಡಿದ್ರ ಆ ಮಸ್ಲೆ ಗಂಗೆಗೆ ವಾಹನ ಅಲ್ವಾ ಇತಿಹಾಸದಲ್ಲಿ? ಆದರೆ ಮಸ್ಲೆ ಕೂಡ ನೀರಲ್ಲಿ ಕಚ್ಚಿ ಅದನ್ನು ತಗೊಬಂದು ಹೊಡೆದಾಕಿದ್ರು. ಹೌದೌದು, ಇಟ್ಕೊಂಡು ಹೋದ್ರ ಅದನ್ನ. ಹಾಂ, ನೋಡಿದ್ರ ವಿಯೆಟ್ನಾಮದಲ್ಲಿ ನೋಡಿದ್ರ ನೀರಲ್ಲಿ ಗೇಮ್ ಆಡ್ಬೇಕಾದ್ರೆ ಸತ್ತೋದ್ರು. ಚೈನಾದಲ್ಲಿ ನಾರ್ತ್ ಇಂಡಿಯನ್ಸ್ ಮುಂಬೈಲೆಲ್ಲ ಮಳೆ ಬಂದು ಊರೂರೇ ಕೊಚ್ಕೋಯ್ತು. ಚೈನಾದಲ್ಲೆಲ್ಲ ಹಾವು ಬಂದು ಮನೆ ಒಳಗಡೆ ಎಲ್ಲ ಬಂದು ಕಚ್ಬಿಟ್ಟೋಗಿ ಕಾಳಿಂಗ ಸರ್ಪ ಎಲ್ಲ ನೀರೊಳಗೆ ಬಂದು, ಇದೆಲ್ಲ ಹೇಳ್ದವ್ರು ನಾನಲ್ವಾ? ಯಾವ ಗ್ರಂಥದಲ್ಲಿ ಬರ್ದಿತ್ತು ಹೇಳಿ? ಯಾವ ಗ್ರಂಥದಲ್ಲಿ ಬರ್ದಿಲ್ಲ. ಈ ತಿಂಗಳು ಫುಲ್ ಡೇಂಜರ್ ಅಂತ ಅಲ್ಲ, ಪರ್ಫೆಕ್ಟ್ ಇದೇ ಆಗುತ್ತೆ. ಗುರು ಹುಚ್ಚನಾದ್ರೆ ಹಿಂಗೆ ಇರುತ್ತೆ ಅಂತ ಹೇಳ್ದವ್ ನಾನು. ಹೌದು ನೋಡಿ, ಗುರು ಹುಚ್ಚಾದ್ರೆ ಗಂಡ ಹೆಂಡತಿ ಲವರ್ ಎಲ್ಲ ಚೆನ್ನಾಗಿರ್ಬೇಕು ತಾನೆ? ಹೌದು. ಯಾಕೆ ಮಂಗಳೂರಲ್ಲಿ ಒಂದು ಹುಡುಗಿನ ಬಸ್ ಸ್ಟ್ಯಾಂಡಲ್ಲಿ ಬರ್ಬರೆ ತೊಂದರೆ ಮಾಡ್ಬೇಕಾಯ್ತು? ಜೀವ ತೆಗಿಬೇಕಾಯ್ತು? ಆಮೇಲೆ ಅಲ್ಲಿ ಬೆಟ್ಟದ ಮೇಲಿಂದ ತಿಳಿದ ಅದು ಲವ್ ಕೇಸೆ. ಕೇಳಿ, ಗುರು ಹುಚ್ಚಿನಾದ್ರೆ ಪ್ರಪಂಚ ಎಲ್ಲ ನೆಮ್ಮದಿಯಾಗಿರ್ಬೇಕು ತಾನೆ? ಜಗತ್ತೆಲ್ಲ ಜನೆಲ್ಲ ಹುಚ್ಚಾಕಾಗಬೇಕಾಯ್ತು. ಹೌದೌದು. ಗುರು ಹುಚ್ಚ ಅಂದ್ರೆ ಒಳ್ಳೇದು ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಿರ್ತಾನೆ. ನಾನು ಅದ್ರಲ್ಲೂ ಚಂದ್ರನ್ ಮನೆಗ್ ಬಂದ್ರೆ ಇದ್ದಿದ್ದು ಯೋಗ ಗುರುಚಂದ್ರ ಗಜ. ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದೀನಿ. ಇಡೀ ಇಷ್ಟು ವರ್ಷ ಜ್ಯೋತಿಷ್ಯ ಹೇಳಿದವರೆಲ್ಲರಿಗೂ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ, ವಾದ ಮಾಡ್ತಾ ಇದ್ದೀನಿ. ನಾನು ಕೆಟ್ಟವನಾಗ್ಬೋದು, ನನಗೇನು ಬೇಜಾರಿಲ್ಲ. ನಂಗೆ ಬೇಜಾರಿಲ್ಲ ರೀ, ನಾನು ಸತ್ಯ ಹೇಳಕ್ಕಿದ್ದೀನಿ. ನಾನು ಯಾವುದೋ ಇದನ್ನ ಕಟ್ಕೊಂಡು ನನಗೆ ಏನು ಆಗ್ಬೇಕಾಗಿಲ್ಲ. ನಾನು ನೆಮ್ಮದಿಯಾಗಿದ್ದೀನಿ, ನನಗೆ ಊಟ ತಿಂಡಿ ಎಲ್ಲ ನೆಮ್ಮದಿಯಾಗಿದೆ. ಹಂಗಂತ ಇದಕ್ಕೆ ನಾನು ಇನ್ನೂ ಪಾಲಿಸ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಡೈಲಿ ಎಕ್ಸಾಮ್ ಬರ್ದು ಪಾಸ್ ಆಗ್ತಾ ಇರೋದು ಯಾವ್ದು ಸರಿ ಯಾವ್ದು ತಪ್ಪು ನನಗೆ ಅರ್ಥ ಆಗ್ತೈತೆ. ಜನಕ್ಕೆ ಅರ್ಥ ಮಾಡ್ಸೋಕೆ ಕಷ್ಟ ಆಗುತ್ತೆ, ನಾನೇನು ಮಾಡಲಿ? ಇವಾಗಲಾರು ನೋಡಿ, ನಿಮ್ಮ ಮುಂದೆ ಹೇಳ್ತಿದ್ದೀನಿ, ಒಂದು ಸ್ಟೂಡೆಂಟು ಯಾಕೆ ಗುರು ಆ ಒಂದಮ್ಮ ಡಾಕ್ಟ್ರು ಗಂಡನ್ನ ಹತ್ಯೆ ಮಾಡಿ ಮಗನೂ ಹತ್ಯೆ ಮಾಡಿ ಸುಮ್ಮನೆ ಮಂಚದ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಂತೆ. ಯಾಕೆ ಇಷ್ಟೊಂದು ವಿಕೋಪಕ್ಕೆ ಹೋಗ್ಬೇಕಾಯ್ತು ಮನಸ್ಸು?